ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಾವು ಓದಿದ ಶಾಲೆ 30 ವರ್ಷಗಳ ಹಿಂದೆ. ಈ ಶಾಲೆ ಎಲ್ಲಿದೆ ಅಂತ ಕೇಳ್ತೀರಾ? ಹೊಸನಗರ ತಾಲೂಕಿನ ಹೊಸಕೆಸರೆ ಗ್ರಾಮದ ಸೊಪ್ಪಿನಮಲ್ಲಿಯಲ್ಲಿದೆ. ಈ ಶಾಲೆಯಲ್ಲಿ ತುಂಬ ಜನ ಓದಿ ತುಂಬ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಅದೆಲ್ಲ ನೋಡಿ ಖುಷಿಯಾಗುತ್ತೆ. ಇಲ್ಲಿ ಫ್ಲಾಗಾಸ್ಟ್ ಮಾಡ್ತಿದ್ರಲ್ಲ, ಈ ಶಿವಪ್ಪನವರು ನಮ್ಮ ಸೀನಿಯರ್ ಸ್ಟೂಡೆಂಟ್ ಆಗಿದ್ದರು. ಇವತ್ತು ಫ್ಲಾಗಾಸ್ಟಿಂಗ್ ಮಾಡ್ತಿದ್ದರಿಂದ ಅವರ ಕೊಡುಗೆನೂ ಅಪಾರವಾಗಿರುತ್ತೆ ಇಲ್ಲಿ ಈ ಸ್ಕೂಲಿಗೆ. ಹೇಗೇನು ಈ ಫ್ಲಾಗಾಸ್ಟಿಂಗ್ ಸಮಯದಲ್ಲೇ ಮಳೆ ಬಂತು. ಮಕ್ಕಳು ಯಾವುದೇ ರೀತಿ ಮಳೆಗೂ ಜಗ್ಗದೆ ಕುಗ್ಗದೆ ನಿಂತುಕೊಂಡು ರಾಷ್ಟ್ರಗೀತೆ, ನಾಡಗೀತೆ, ಈ ಜೈಕಾರ ಎಲ್ಲ ಹಾಕಿದ್ರು ನೋಡಿ ತುಂಬ ಖುಷಿಯಾಯಿತು. ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಅಂಗನವಾಡಿ ಕಾಣ್ತೀವಿ ನೋಡಿ, ನೆಕ್ಸ್ಟ್ ಬರುತ್ತೆ. ಈ ಅಂಗನವಾಡಿ ಗೋಡೆ ಹೊಡೆದ್ಬಿಟ್ಟು ಎಲ್ಲ ಬಿರುಕು ಬಂದಿದೆ. 2-3 ವರ್ಷ ಆದ್ರೂ ಯಾರು ರಾಜಕೀಯ ಮುಖಂಡರುಗಳು ಬರ್ತಾಯಿಲ್ಲ, ನೋಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಯಾವ ಅರ್ಜಿ ಕೊಟ್ಟಾರೆ ಎಲ್ಲ ಮಾಡಿದ್ದಾರೆ, ಅದು ಯಾರು ಇದನ್ನು ನೋಡ್ತಾಯಿಲ್ಲ. ದಯವಿಟ್ಟು ಮಂಡಲ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಇದನ್ನು ಗಮನ ಹರಿಸಿ ಇನ್ನೊಂದು ಜೀರ್ಣೋದ್ಧಾರ ಮಾಡಿಸಿ. ಯಾಕೆಂದರೆ ಈ ರಾಜಕೀಯ ವ್ಯಕ್ತಿಗಳೆಲ್ಲ ಇಷ್ಟೇ ಬರೋದು, ಓಟ್ ಕೇಳೋದು, ಗೆದ್ದ ಮೇಲೆ ಈ ಕಡೆ ನೋಡದೇ ಇರೋದು. ಇದು ಆಗಬಾರ್ದು. ಯಾಕೆಂದರೆ ಇಲ್ಲಿರೋ ಮಕ್ಕಳು ಈ ಗೌರ್ಮೆಂಟ್ ಸ್ಕೂಲಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಪಾಠ ಪ್ರವಚನ ಮಾಡ್ತಿದ್ದಾರೆ. ಗೌರ್ಮೆಂಟ್ ಇರೋ ಸ್ಕೂಲ್ ಮಕ್ಕಳಿಗೂ ಅಲ್ಲಿ ಸಮಸ್ಯೆ ಆಗ್ತಿದೆ, ಜಾಗ ಕನ್ಜೆಸ್ಟೆಡ್ ಇದೆ, ಅದಕ್ಕೆ ಮಕ್ಕಳು ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗುತ್ತೆ. ದಯವಿಟ್ಟು ಹೆಲ್ಪ್ ಮಾಡಿ. ನೋಡಿ, ಇಲ್ಲಿ SDMC ಸದಸ್ಯರು ಅಧ್ಯಕ್ಷರೆಲ್ಲ ಕೂತ್ಕೊಂಡು ಇಲ್ಲಿ ಕುಟೀರ ನಿರ್ಮಾಣ ಮಾಡ್ತಾರೆ ಗಣಪತಿ ಇಡೋಕ್ಕೆ. ಗಣಪತಿ ಹಬ್ಬ ಏನು ಬರ್ತಾ ಇದೆ. ಇದು ಎವ್ರಿ ಇಯರು ಸೇಮ್ ಪ್ರಾಸೆಸ್. ಬರ್ತಾರೆ, ನೋಡ್ತಾರೆ, ಕಟ್ತಾರೆ, ಎಲ್ಲ ಮಾಡ್ತಿದ್ದಾರೆ. ಬಟ್ ಗೌರ್ಮೆಂಟ್ ಯಾವುದೇ ರೀತಿ ಸವಲತ್ತು ಕೊಟ್ಟಿಲ್ಲ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಇಲ್ಲ. ದಯವಿಟ್ಟು ಈ ಥರ ಸಣ್ಣ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲ ಗೌರ್ಮೆಂಟಿಗೆ, ಸ್ಕೂಲ್ಗಳಿಗೆ ಒಳ್ಳೆಯದಾಗೋ ಥರ ಮಾಡಿಕೊಡಿ. ನೋಡಿ, ಇಲ್ಲೊಂದು ರಂಗಮಂದಿರ ಕಾಣ್ತಿದ್ದೀರಲ್ಲ, ಈ ಕಡೆ ಬರುತ್ತೆ ನೋಡಿ. ಇವಾಗ ಇದು ಕಬಡ್ಡಿ ವೀರಭದ್ರಪ್ಪನವರ ಕೊಡುಗೆ. ಇದೇ ಥರ ಸುಮಾರು ಜನ ಸಣ್ಣ ಪುಟ್ಟ ಕೊಡುಗೆಗಳು ಮಾಡಿದ್ದಾರೆ. ಬಟ್ ಮೈ ಕ್ವಶನ್ ಈಸ್, ಯಾಕೆ ಗೌರ್ಮೆಂಟು ಈ ಥರದ ಒಂದು ಇನಿಷಿಯೇಟಿವ್ ತಗೊಳ್ತಾ ಇಲ್ಲ? ಬಾಯಲ್ಲಿ ಭಾಷಣದಲ್ಲಿ ಮಾತ್ರ ಹೇಳ್ತಾರೆ ಬಿಟ್ಟರೆ ಯಾವುದೇ ರೀತಿ ಅದು ಉದ್ಧಾರ ಕಾರ್ಯಕ್ರಮ ನಡೀತಾ ಇಲ್ಲ. ಓಕೆ, MLAಗಳು, ಮಂಡಲ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರುಗಳು ದಯವಿಟ್ಟು ಗಮನ ಹರಿಸಿ ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಎಷ್ಟೋ ವೀಡಿಯೋಗಳನ್ನೆಲ್ಲ ಮಾಡ್ತೀವಿ. ನಮ್ಮ ಶಾಲೆಗೋಸ್ಕರ, ನಮ್ಮ ಊರಿಗೋಸ್ಕರ ಒಂದು ವೀಡಿಯೋ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಈ ವಿಡಿಯೋದಿಂದ ಸ್ವಲ್ಪ ಹೆಲ್ಪ್ ಆದ್ರೂ ನಮ್ಮ ಊರಿಗೆ, ಗ್ರಾಮಕ್ಕೆ, ನಮ್ಮ ಮಕ್ಕಳಿಗೆ ಪ್ರಯೋಜನ ಆಗ್ತದೆ ಅಂತ ತಿಳ್ಕೊಂಡು ವೀಡಿಯೋ ಮಾಡಿದ್ದೀನಿ. Thank you so much. Please share to your family and friends. Thank you.